ಬ್ರಾಟ್ ಟು ಯು ಬೈ ವಿಗಾರ್ಡ್. ನಾವು ಮತ್ತೆ ಬಂದಿದ್ದೀವಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಕಳೆದ ಕೆಲ ದಿನಗಳಿಂದ ಇತಿಹಾಸದಲ್ಲೇ ಕಾಣದಂತಹ ಒಕ್ಕಲಿಗ ಅಸ್ತ್ರವನ್ನ ಈ ಭಾಗದಲ್ಲಿ ಹೆಚ್ಚೆಚ್ಚು ಪ್ರಯೋಗಿಸಲಾಗ್ತಾ ಇದೆ. ಪಕ್ಕದ ಕ್ಷೇತ್ರದಿಂದ ಬಿಜೆಪಿ ಸಂಸದರಾಗಿದ್ದಂತ ಶ್ರೀನಿವಾಸ್ ಪ್ರಸಾದ್ ಯಾಕೋ ಕಾಂಗ್ರೆಸ್ ಕಡೆಗೆ ಮನಸ್ಸು ಮಾಡದಂಗೆ ಕಂಡು ಬರ್ತಾ ಇದೆ. ಮತ್ತೊಂದ್ ಕಡೆ ಖುದ್ದು ಪ್ರಧಾನಿ ಮೋದಿ ಮೊನ್ನೆ ಸಮಾವೇಶವನ್ನ ನಡೆಸಿ ಈ ಭಾಗದಲ್ಲಿ ಬಿಜೆಪಿ ಅಲೆಯನ್ನ ಸೃಷ್ಟಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಆಯಾ ಅಭ್ಯರ್ಥಿಗಳು ತಮ್ಮ ಪರವಾದಂತಹ ಒಂದು ವೇವ್ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ಹೂಡ್ತಾ ಇರುವಂತಹ ದಾಳಕ್ಕೆ ಯಶಸ್ಸು ಸಿಗುತ್ತಾ? ಏನ್ ಹೇಳ್ತಾನೆ ಇಲ್ಲಿನ ಮತದಾರ? ತನ್ನ ಮನಸ್ಸನ್ನ ಏನಾದ್ರೂ ಆತ ಬದಲಿಸಿದಾನ? ಬನ್ನಿ ಖುದ್ದು ಆತನಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಾತಿ ವಿಚಾರ ಸದ್ದು ಮಾಡ್ತಿದೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಹೂಡಿದೆ. 47 ವರ್ಷಗಳ ಬಳಿಕ ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ. ರಾಜಮನೆತನದ ಯದುವೀರ್ ವಿರುದ್ಧ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ ಅವರನ್ನ ಕಣಕ್ಕೆ ಇಳಿಸಿದೆ. ಜೊತೆಗೆ ಬಿಜೆಪಿ ನಾಯಕರು ಮತ್ತು ದೇವೇಗೌಡರು ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಕೈಪಡೆ ಪ್ರಚಾರ ನಡೆಸುತ್ತಿದೆ. ಇವರು ಒಕ್ಕಲಿಗರ ಪರ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿದವ್ರು ಯಾರು? Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಿಜೆಪಿ ಮೋದಿ ರ್ಯಾಲಿಗೆ ದೇವೇಗೌಡರನ್ನ ಕರೆಸಿ ಶಕ್ತಿ ಪ್ರದರ್ಶನ ನಡೆಸಿದೆ. ಕಮಲದಳ ದೋಸ್ತಿ ಯದುವೀರ್ಗೆ ನೆರವಾಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಕೊಡಗಿನ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ. ಈ ಮಡಿಕೇರಿ ಮತ್ತು ವಿರಾಜಪೇಟೆ 2 ದಶಕಗಳ ಕಾಲ ಬಿಜೆಪಿಯ ಭದ್ರಕೋಟೆಯಾಗಿದ್ವು. ಆದರೆ 2023ರಲ್ಲಿ ಕಾಂಗ್ರೆಸ್ ಈ 2 ಕ್ಷೇತ್ರಗಳನ್ನ ಕೈವಶ ಮಾಡಿಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕೊಡಗು ಭಾಗದಿಂದ ಹೆಚ್ಚು ಲೀಡ್ ಬರ್ತಿತ್ತು. ಆದ್ರೆ ಈ ಬಾರಿ ಕೊಡಗಿನಲ್ಲಿ 2 ಕಾಂಗ್ರೆಸ್ ಶಾಸಕರು ಇರೋದು ಕೈ ಅಭ್ಯರ್ಥಿ ಲಕ್ಷ್ಮಣ್ಗೆ ಹೊರವಾಗುತ್ತಾ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾವೀಗ ಹುಣಸೂರಿನ ಈ ಬೇರೆ ಬೇರೆ ಹಳ್ಳಿ ಭಾಗದಿಂದ ಬರುವಂತಹ ಮಂದಿ ಅತಿ ಹೆಚ್ಚಾಗಿ ಸೇರುವಂಥದ್ದು ಅಂದ್ರೆ ಹುಣಸೂರು ಬಸ್ ಸ್ಟ್ಯಾಂಡ್. ಬಹಳ ರಶ್ ಆಗಿರುವಂತಹ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಇದು ಕೂಡ ಹೌದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆನೇ ಬಳಸ್ತಾರೆ. ಆ ಕಾರಣಕ್ಕೆ ಯಾರ ಕಡೆಗೆ ಒಲವಿದ್ದಂಗಿದೆ ಸರ್? ಯದುವೀರು ಯಾವ ಕಾರಣಕ್ಕಾಗಿ ಸರ್? ಯಾವ ಕಾರಣಕ್ಕೆ? ಮೋದಿ ಅಲ್ಲೇ ಚೆನ್ನಾಗಿದೆ, ಅದರ ಕಡೆಯಿಂದ ಯದುವೀರ್ ಕಡೆ. ನಿಮ್ಗೆ ಇಲ್ಲಿ ಯದುವೀರ್ ಅನ್ನುವಂಥದ್ದಕ್ಕಿಂತ ಮೋದಿ ಇದ್ದಾರೆ. ಮೋದಿ ಯಾವ ಕಾರಣಕ್ಕಾಗಿ ಸರ್? ಮೋದಿ ದೇಶಕ್ಕೋಸ್ಕರ ಮೋದಿ ಚೆನ್ನಾಗಿ ನಡೆಸ್ಕೊಳ್ತಾರೆ ಅನ್ನೋದಕ್ಕೋಸ್ಕರ, ಮೋದಿಗೋಸ್ಕರ. ಒಳ್ಳೆ ವಿಶ್ವನಾಯಕ ಅಂತ ಪ್ರಧಾನಮಂತ್ರಿಗಳು ಸಿಕ್ಕಿದ್ದಾರೆ. ಅವ್ರ ಪರ ಎಲ್ಲ ಕೆಲಸ ಇದೆ, ಅಲ್ಲೇನೂ ಅದೇ ಇದೆ. ಯಾವುದೇ ಕಾರಣಕ್ಕೂ 25 ಕ್ಷೇತ್ರನೂ ಬಿಜೆಪಿನೇ ಬರುತ್ತೆ. ಬರೀ ಸುಳ್ಳು ಹೇಳೋದೆ ಸರ್ ಮೋದಿ. ಈಗ 10 ವರ್ಷದಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಪೂರ್ತಿ ಸುಳ್ಳೆ. ಈಗ ಕೆಲವು ಜನ ಹೇಳ್ತಾರೆ ದೇಶ ಕಾಯ್ತಾನೆ ಅಂತಂದರೆ ಈ ಇವ್ರು ಹತ್ತದ ಮೇಲೆ 35 ಜನ ಕಮೆಂಟರ್ಗಳೇ ಸೋತೋದ್ರು. ಯಾತಕ್ಕೆ ಸೋತೋದ್ರು ಅವರು? ಅದು ಗೊತ್ತಿತ್ತಿಲ್ಲ ಅವ್ರಿಗೆ. ಅದರಿಂದ ಅವ್ರೇನು ಸರ್ ಅವ್ರು ಮಾಡಲ್ಲ ಸರ್. ಅವರು ರಾಜಮನೆತನ ಅವ್ರಿಗೇನು ಬೇಕಾಗಿಲ್ಲ ಸರ್. ಅವ್ರಿಗೆ ಸುಮ್ಮನೆ ಅಲ್ಲಿ ಕೂತ್ಕೊಂಡಿದ್ರೆ ಒಳ್ಳೇದು. ಅವ್ರು ನೋಡ್ಬೇಕಾದ್ರೆ 200 ರೂಪಾಯಿ ಕಟ್ಟು ಹೋಗ್ಬೇಕು. ನಾವು ಸಾಮಾನ್ಯ ಜನ ನೋಡೋಕ್ಕಾಗಲ್ಲ ಅವ್ರನ್ನ. ಮೇಡಮ್ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, 2000 ರೂಪಾಯಿನ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಇದೆಲ್ಲ ಅನುಕೂಲ ಆಗಿದೆಯಾ ಮೇಡಮ್? ಸರ್ ಆದರೆ ಒಬ್ರಿಗೆ ಅನುಕೂಲ ಆಗುತ್ತೆ, ಬಟ್ ಇನ್ನೊಬ್ರಿಗೆ ಅವ್ರವ್ರದ್ದು ವೈಯಕ್ತಿಕ. ಬಟ್ ನಮಗಂತೂ ಮುಂದೆ ಮೋದಿ ಬರಬೇಕು ಅಂತ ಅವ್ರು ತುಂಬ ಮಾಡಿದ್ದಾರೆ ನಮ್ಮ ದೇಶಕ್ಕಾಗಿ. ಅದಕ್ಕೆ ಅವ್ರ ಪರ ಇದ್ವಿ ನಾವು. ಇಲ್ಲೆಲ್ಲ ಕಾಂಗ್ರೆಸ್. ಯಾವ ಕಾರಣಕ್ಕಾಗಿ ಸರ್? ಇಲ್ಲಿ ಬಡವರ ಪರ ಸಿದ್ದರಾಮಯ್ಯ ಬಡವರ ಇದು. ಮೋದಿ ಸುಳ್ಳಿನ ಸರದಾರ. ಬಡವ್ರಿಗಾಗಿ ಏನೂ ಮಾಡಿಲ್ಲ ಮೋದಿ. ಕಾಂಗ್ರೆಸ್ಸು ಬಡವ್ರ ಪರ ಇದೆ ಈಗಲೂ. ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ, ಮೋದಿ ಅಂತೂ ನಯಾ ಪೈಸಾ ಏನೂ ಮಾಡಿಲ್ಲ. ನಮ್ಮ ಮೈಸೂರು ಡಿಸ್ಟ್ರಿಕ್ಗೆ ಮೋದಿಯವರ ಕೊಡುಗೆ ಏನು ಅದನ್ನ ಹೇಳಿ ಮೋದಿ ಅವರು. ಈಗ ಉಚಿತವಾಗಿ ಕೆಲ ಯೋಜನೆಗಳೆಲ್ಲ ಸಿಕ್ಕಿದೆಯಲ್ಲ, ಅದರಿಂದ ಅನುಕೂಲ ಆಗಿದೆಯಾ ಅಕ್ಕ? ಇದು ಸರಿ ಸಮಾನವಾಗಿ ಮಾಡಬೇಕಾಗಿತ್ತು. ಗಂಡು ಹೆಣ್ಣು ಅನ್ನೋ ರೀತಿಲಿ ಮಾಡಬಾರ್ದಾಗಿತ್ತು. ಪ್ರತಿಯೊಬ್ಬರಿಗೂ ಮಾಡಬೇಕಾಗಿತ್ತು. ಹೆಣ್ಣು ಗಂಡು ಅಂತ ರೀತಿ ನೋಡಬಾರ್ದಾಗಿತ್ತು ಅವರು.
ಹೆಣ್ಗೂ ಮಾಡಬೇಕಾಯ್ತು, ಗಂಡು ಇಲ್ಲ ಅವ್ರಿಗೂ ಅರ್ಧ ಟಿಕೆಟ್ ಇವ್ರಿಗೂ ಅರ್ಧ ಟಿಕೆಟ್ ಅಂತ ಮಾಡಬೇಕಾಯ್ತು. ಈಗ ಅವ್ರಿಗೂ ಬೇಜಾರಾಗುತ್ತೆ, ಇವ್ರಿಗೂ ಬೇಜಾರಾಗುತ್ತೆ. ಅದರಿಂದ ಏನಾಗುತ್ತೆ, ಈಗ ಹೆಂಗಸ್ರುಗಳು ಓಡಾಡ್ತಾರೆ, ಈ ಗಂಡಸ್ರುಗಳು ಕುಡ್ಕೊಂಡು ಪಡ್ಕೊಂಡು ಅದು ಸರಿ ಓಕೆನೆ, ಆದರೆ ಅರ್ಧ ಟಿಕೆಟ್ ಆದರೂ ಮಾಡಬೇಕಾಯ್ತು. ಇದು ತಪ್ಪು. ಇದು ಈಗ ಸಿದ್ದರಾಮಯ್ಯನ್ಗೆ ಹಾಕ್ಬೇಕು ಓಟ ಅಂದರೆ ಬಸ್ ಫ್ರೀ ಬಿಟ್ಟವ್ರೆ, ದುಡ್ಡು 2-2 ಸಾವಿರ ಕೊಡ್ತಾರೆ, ಅವ್ರಿಗೆ ಹಾಕ್ಬೇಕು ಅಂತಾರೆ. BJP ಅವ್ರಿಗೆ ಹಾಕ್ಬೇಕು ಅಂದರೆ ಅಯ್ಯೋ ನಾವು ಮುಂದೆ ಅನುಕೂಲ ಮಾಡ್ತೀವಿ ಅಂತಾರೆ. ಯಾರಿಗೆ ಅನುಕೂಲ ಬರ್ತದೆ ಅವ್ರಿಗೆ ಹಾಕ್ಬೇಕು. ಈ ಗ್ಯಾರಂಟಿ ಅನುಕೂಲ ಆಗಿದೆಯಾ? ಎಲ್ಲ ಅನುಕೂಲ ಮಾಡವ್ರೆ. ದೇವ್ರು ಯಾರ್ಯಾರು ಏನೇನು ಮಾಡ್ತಾರೆ ಅದು ಮುಂದೆ ಏನು ಕಾಂಗ್ರೆಸ್ ಕಡೆಗೆ ಒಲವಿದೆಯಾ? ಕಾಂಗ್ರೆಸ್ ಕಡೆಗೆ ಹಾಕ್ಬೇಕು ಈಗ ಸದ್ಯ ಎಲ್ಲ ಅವ್ರ ಕಡೆಗೆ ಹಾಕ್ಬೇಕು ಅಂತ ಹೇಳಿ. ಯಾರಿಗೆ ಈ ಸಲ ಮತ ಹಾಕಿದ್ರೆ ಅನುಕೂಲ? ನಾವು ಸಿದ್ದರಾಮಯ್ಯಂಗೆ ಹಾಕ್ತೀವಿ. ಸಿದ್ದರಾಮಯ್ಯಂಗೆ ನಾವು ಅವ್ರಿಗೆ ಹಾಕೋದು ಸರ್. ಕಾಂಗ್ರೆಸ್ ಒಳ್ಳೇದು ಮಾಡವ್ರೆ, ನಾವು ಅವ್ರಿಗೆ ಹಾಕ್ತೀವಿ ಅಷ್ಟೇ. ಏನು ಒಳ್ಳೇದು ಮಾಡಾರಕ್ಕ? ದುಡ್ಡು ಕಾಸಲ್ಲಿ ಇದು ಮಾಡವ್ರೆ, ದುಡ್ಡಲ್ಲಿ ಇದು ಮಾಡವ್ರೆ, ಬಸ್ ಚಾರ್ಜ್ ಮಾಡವ್ರೆ, ನಮ್ಗೇನು ತೊಂದರೆ ಮಾಡಲ್ಲ, ಅವ್ರಿಗೆ ಹಾಕ್ತೀವಿ. ಅವರಿಗೆ ಹಾಕೋದು. ಈಗ ಅಕ್ಕ 2,000 ರೂಪಾಯಿ ಮತ್ತೆ ಬಸ್ ಫ್ರೀ ಕೊಟ್ಟಿರೋದು ಇದೆಲ್ಲ ಅನುಕೂಲ ಆಗದ? ಆಗಿದೆಯಾ? 6 ತಿಂಗಳಿಂದ 2,000 ರೂಪಾಯಿ ಸಿಗ್ತುಂಟಾ? ಸಿಗ್ತಾ ಇದೆ. ಹೇಗಿದೆ ಸರ್ ಈ ಬಾರಿ ಹುಣಸೂರು ಭಾಗ ಇಲ್ಲೆಲ್ಲ ಎಲೆಕ್ಷನ್? JDS ಅಂದ್ರೆ ಈ ಸಲ BJP ಸಪೋರ್ಟ್ BJP. ಈಗ ನೀವು ಮಹಾರಾಜರಿಗೆ ಓಟ್ ಹಾಕಿದ್ರೆ ಅವ್ರನ್ನ ದಾಟಕ್ಕೆ 7 ಗೇಟ್ ದಾಟಬೇಕು, ಅವ್ರನ್ನ ಮುಟ್ಟಕ್ಕೆ 100 ರೂಪಾಯಿ ಟಿಕೆಟ್ ಕೊಡಬೇಕು ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ಅಂದ್ರೆ ಸಾಮಾನ್ಯ ವ್ಯಕ್ತಿ ಲಕ್ಷ್ಮಣಿಗೆ ಮತ ಹಾಕಿ ಮಹಾರಾಜ ಆದ್ರೆ ಸಿಗ್ತಾರೆ ಕೈಗೆ. ಮ್ಯಾಲೆ ಮುಖ್ಯ ಮೋದಿ ತೆಗೆದ. ಕಾಂಗ್ರೆಸ್ ಬರೋದಿಲ್ಲ, ಯಾಕಂತಂದ್ರೆ ಮೋದಿ ಅವರು ಏನು ಮಾಡಿಲ್ಲ. ರಾಮ ಮಂದಿರ ಕಟ್ಟಿದಾರೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಹೇಳ್ತಾ ಇಲ್ಲ ಅವರು. ನೀರವ್ ಮೋದಿ ಅಷ್ಟು ಸಾಲ ಮಾಡಿ ಅವ್ರ ಸಾಲ ಮಾತ್ರ ಮನ್ನಾ ಮಾಡಿದ್ರು. ಇಲ್ಲಿ ಬಡವ್ರ ಬಗ್ಗರಿಗೆ ಏನು ಹೆಲ್ಪ್ ಆಗ್ತಿಲ್ಲ. ಹೆಲ್ಪ್ ಆಗ್ತಾ ಇರೋದೇ ಅವಾಗಿಂದ ಇಂದಿರಾಮನ್ ಕಾಲನೂ ಹೆಲ್ಪ್ ಆಗ್ತಾ ಇರೋದೇ ಕಾಂಗ್ರೆಸ್. ಬಟ್ ಇವಾಗ ಮೋದಿ ಅವರು ಏನು ಮಾಡಿ 10 ವರ್ಷ ಏನು ಮಾಡೋಕ್ಕಾಗಿಲ್ಲ. ಅವರು ಏನೋ ಶ್ರೀಮಂತರಾಗ್ತಿದ್ರು ಹೊರತು ಬಡವ್ರು ಯಾರು ಉದ್ದಾರ ಆಗ್ತಿಲ್ಲ ಸರ್ ಇವರಿಂದ. ಸರ್ ಈಗ ಮೊನ್ನೆ ಪ್ರಧಾನಿಯವ್ರು ಬಂದಿದ್ರಲ್ಲ ಇಲ್ಲಿ ಮೈಸೂರಿಗೆಲ್ಲ, ಅವ್ರು ಬಂದ ನಂತರದಲ್ಲಿ ಏನಾದ್ರು BJP ಪರವಾಗಿ ಬಹಳ ಅಲೆ ಯಾವುದಿಲ್ಲ ಸರ್, ಯಾವುದೂ ಇಲ್ಲ. ಎಲ್ಲ ಹೇಳ್ತಾರೆ ಮೋದಿ ಅಲ್ಲಿ ಅಂತ, ಮೋದಿ ಅಲ್ಲ ಅಂತ ಏನಿಲ್ಲ ಸರ್. ಈ ಸರಿ ಬಸ್ ನಡೀತು, 2 ಸಾರಿ ಕೊಟ್ಟರು ಅವ್ರಿಗೆ ಅಧಿಕಾರನ. ಈ ಸರ್ ಏನೂ ಇಲ್ಲ ಸರ್, ಅದು ಈ ಸರ್ ಏನೂ ಇಲ್ಲ. ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಬರೋದು. ನಾವೀಗ ಕೊಡಗು ಹಾಗೆ ಈ ಮೈಸೂರಿನ ಬಾರ್ಡ್ರು ಅಂತಾನೆ ಪಿರಿಯಾಪಟ್ಟಣದ ಭಾಗದಲ್ಲಿದ್ದೀವಿ. ನಾವು ವೆರಿ ಇಂಟ್ರೆಸ್ಟಿಂಗ್ಲಿ ಇಲ್ಲೇ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹೊಗೆಸೊಪ್ಪು ಬೆಳೀತಾ ಇರುವಂತ ಬೆಳೆಗಾರರನ್ನ ನಾವು ಗಮನಿಸಿದ್ವಿ. ಈ ಭಾಗದಲ್ಲಿ ಅವ್ರು ಬಹಳ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ರೈತರನ್ನ ನಾವು ನೋಡ್ಬೋದು ಇಲ್ಲಿ. ಹೇಳಿ ಸರ್, ಇದನ್ನ ಬೆಳೆಯುವಂತ ಸಂದರ್ಭದಲ್ಲಿ ಆಗೋ ಕಷ್ಟ ಜೊತೆಗೆ ಸರ್ಕಾರದಿಂದ ಇದಕ್ಕೆ ಸಿಗ್ತಾ ಇರುವಂತ ಅನುಕೂಲಗಳೇನಾದ್ರು ನಿಮ್ಮ ಬೆಳೆಗಾರರಿಗೆ ಏನು ಸರ್? ಅಲ್ಲಿ ಏನಾಗಿದೆ ಅಂತ ಸರ್, ಈಗ ರೈತರುಗಳು ಇದು 20 ವರ್ಷದ 365 ದಿನನೂ ಕೆಲಸ ಮಾಡ್ಬೇಕು ಇದನ್ನ. ಇಲ್ಲಿ ಏನಾಗಿದೆ ಅಂತ ಬೆಳೆಯುವಂಥ ರೈತರುಗಳಿಗೆ ಯಾವುದೇ ಆದಾಯ ಇಲ್ಲ. ಈ ನಮ್ಮಿಂದ ತಗೊಂಡೋಗಿ ಮಾರ್ತಾರಲ್ಲ ಅಂಥವ್ರಿಗೇನೆ ಆದಾಯ ಇದು ಸರ್. ಇನ್ನು ಈ ಭಾಗದಲ್ಲಿ ಈ ಬಾರಿ ಮಹಾರಾಜರು ನಿಂತಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಅವ್ರು ನಿಂತಿದ್ದಾರೆ. ರೈತರಿಗೆ ಅನುಕೂಲ ಆಗ್ಬೇಕು, ಯಾವ ತರ ಅವ್ರು ಕೆಲಸ ಮಾಡ್ಬೇಕು ಅಂತ ನಿರೀಕ್ಷೆ ನಮಗೆ ಏನಪ್ಪ ಅಂತ ನಮ್ಮ ರೈತರುಗಳಿಗೆ ಹೆಲ್ಪ್ ಮಾಡುವಂತ ಅವ್ರಿಗೆ ನಾವು ನಮ್ಮ ಓಟನ್ನ ಯಾರಿಂದ ಆಗ್ಬೋದು ಅಂತ ಅದನ್ನ ಹೇಳಕ್ ಬರಲ್ಲ, ನೋಡೋಣ. ಪ್ರತಾಪ್ ಸಿಂಹ ಅವ್ರನ್ನ ಬಿಟ್ಟು ಯದುವೀರಿಗೆ ಕೊಟ್ಟಿರೋಂಥದ್ದು ಬೇಸರ ಇದೆಯಾ ಸರ್, ಅಥವಾ ಏನಾದರೂ ಯದುವೀರ್ ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸ್ಬೋದಾ? ಸರ್ ಈಗ ಪಾರ್ಟಿ ವೈಸು ಅಂತ ಬಂದಾಗ ಅವ್ರದವ್ರು ಏನೇನು ಮಾಡ್ಕೋತಾರೆ. ಬಟ್ ಪ್ರತಾಪ್ ಸಿಂಹ ಅವರು ಈ ಭಾಗದಲ್ಲಿ ನಮಗೆ ಒಂಥರ ರೈಟ್ ಹ್ಯಾಂಡ್ ಆಗಿದ್ರು. ಅಗ್ರಿಕಲ್ಚರ್ ಲ್ಯಾಂಡರ್ಸ್ಗೆ ಮತ್ತು ಟೊಬ್ಯಾಕೊ ಬೆಳೆಗಾರರಿಗೆ ಅವ್ರಿಗೆ ನಮ್ಗೊಂಥರ ಬ್ಯಾಕ್ ಬೋನ್ ಆಗಿದ್ರು. ಏನೇ ಆದರೂ ಬಂದು ನೋಡ್ತಿದ್ರು. ಮಹಾರಾಜರೇ ಆಗಲಿ, ಇಲ್ಲ ಲಕ್ಷ್ಮಣ್ ಅವರೇ ಆಗಲಿ, ಇಲ್ಲ ಬೇರೆ ಯಾರೇ ಆಗಲಿ, ಗೆದ್ರೆ ಅವ್ರು 4 ಸರಿ ಬರ್ತಿದ್ರು, ಇವ್ರು 8ರಿಂದ 10 ಸರಿ ಬರಲಿ. ಅಕ್ಕ ಹೇಳಿ, ಈಗ ಶಕ್ತಿ ಯೋಜನೆ ಮತ್ತೊಂದು ಈ ಥರದ್ದೆಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ, ಬಸ್ಸಿಂದು ಮತ್ತೆ ನಿಮಗೆ 2,000 ರೂಪಾಯಿ ಇದೆಲ್ಲ ಏನೋ ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ. ಅನುಕೂಲಕ್ಕಿಂತನೂ ಎಲ್ಲ ದಿನ ಬಳಕೆ ಎಲ್ಲ ಜಾಸ್ತಿ ದುಬಾರಿ ಆಗಿದೆ. ಪದಾರ್ಥಗಳೆಲ್ಲ ದಿನ ಬಳಕೆ ಮತ್ತು ಇದೆಲ್ಲ ಹಾಲು ಎಲ್ಲ ದುಬಾರಿ ಆಗಿದೆ. ಈಗ ಅದಕ್ಕಿಂತ ಸರ್ ಸಿದ್ದರಾಮಯ್ಯನ ಗೆಲ್ಸಿದ್ರು ಅಷ್ಟೇ, ಅದರಿಂದ ಇದಾಗುತ್ತೆ ಸರ್. ಇಲ್ಲಿ ಮಹಾರಾಜರಿಗೆ ಕೊಟ್ಟಿದ್ದಾರೆ, ಮಹಾರಾಜರು ನೋಡಬೇಕು ಅಂದರೆ 7 ಗೇಟ್ ದಾಟೋಬೇಕು. ಅದೇ ಇಲ್ಲಿ ಲಕ್ಷ್ಮಣ್ ಅವ್ರಿಗೆ ನಿಮ್ಗೆ ಇಲ್ಲೇ ರೋಡಲ್ಲಿ ಸಿಗ್ತಾರವರು. ಹಿಂಗಾಗಿ ಸಾಮಾನ್ಯ ವ್ಯಕ್ತಿನ ಮಹಾರಾಜರ ಅಂತಾರೆ. ಸಾಮಾನ್ಯ ವ್ಯಕ್ತಿಗೆ ಹೆಲ್ಪ್ ಮಾಡೋಣ ಬಿಡಿ ಸರ್. ನಾವೀಗ ಕೊಡಗು ಕಡೆ ಬಂದಿದ್ದೀವಿ. ಏನ್ ಹೇಳ್ತಾರೆ ಮತದಾರರು, ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಬಹುದು ಬನ್ನಿ ಕೇಳ್ತಾ ಹೋಗೋಣ. ಎಲೆಕ್ಷನ್ ಬರ್ತಿದೆ, ಹೆಂಗಿದೆ ಸರ್ ಎಲೆಕ್ಷನ್ ಈ ಬಾರಿ? ಸ್ವಲ್ಪ ಅಂತ ಫೈಟ್ ಇದೆ. ಆಲ್ಮೋಸ್ಟ್ ಇದು ಸ್ವಲ್ಪ ಕೊಡಗು ಎಲ್ಲ ಒಂದು BJP ಸೈಡ್ ಇದೆ, ನೋಡಬೇಕು. ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ
ಇಬ್ರು ಕಾಂಗ್ರೆಸ್ನವರೇ ಆಯ್ಕೆ ಆಗ್ಬಿಟ್ರು ಬಹಳ ಆಶ್ಚರ್ಯಕರ ರೀತಿಯಲ್ಲಿ. ಬಟ್ ಅದೇ ರೀತಿಯಂತ ರಿಸಲ್ಟ್ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಂಟಿನ್ಯೂ ಆಗ್ಬೋದಾ ಸರ್? ಇಲ್ಲ ಸಾಧ್ಯ ಇಲ್ಲ. ಯಾಕೆ ಸರ್? ಇದು ಸ್ಟೇಟ್ನೇ ನೋಡ್ತಾರೆ, ಸೆಂಟ್ರ್ ಬೇರೆ ನೋಡ್ತಾರೆ. ಸೆಂಟ್ರಲ್ಲಿ ಸ್ವಲ್ಪ ಗಟ್ಟಿಯಾದ ಜನ ಬೇಕು. ಇದೆಲ್ಲ ಏನು ಅಷ್ಟು ಇವರು ಇಲ್ಲಿಗೆ ಸರಿ, ಇಲ್ಲಿಗೆ ವಿಧಾನಸಭೆಗೇ ಸರಿ. ಸ್ವಲ್ಪ ಸೆಂಟ್ರಲ್ಲಿ ಒಂದು ಗತ್ತು ಇರೋ ಜನ ಬಂದರೆ ಒಂದು ದೇಶ ನಡೆಸೋನು ಸಾರಥಿ ಅಂತ ಹೇಳ್ತಾರೆ, ಮುಖ್ಯ ಅವ್ನ ಮೊದಲು ಗಟ್ಟಿ ಇರಬೇಕು. ಸರ್ ಹೇಳಿ ಸರ್, ಹೇಗಿದೆ ಎಲೆಕ್ಷನ್ ಈ ಭಾಗದಲ್ಲಿ? ಈ ಭಾಗದಲ್ಲಿ ಕಾಂಗ್ರೆಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಲಕ್ಷ್ಮಣ ಗೌಡರು ತುಂಬ ವಿದ್ಯಾವಂತರು, ಸಾಮಾನ್ಯ ಕಾರ್ಯಕರ್ತರು, ಸೊ ಎಲ್ಲರಿಗೂ ಸಿಗುವಂಥ ಜನ. ಆದ್ದರಿಂದ ಈ ಸತಿ ನಾವು ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಲಕ್ಷ್ಮಣ ಗೌಡರು ಜಯಗಳಿಸೋ 100% ಇದೆ ಸರ್. ನೋಡಿ ಸರ್, ಮುಂಚೆಯಿಂದನೂ ಬಿಜೆಪಿಯವರು ಕೊಡಗು ಒಂದು ಭದ್ರಕೋಟೆ ಅಂತ ಹೇಳ್ಕೊಂಡು ಬಂದವರು. ಆದರೆ ಆ ಭದ್ರಕೋಟೆನ ಈ ಸಲ ಕಾಂಗ್ರೆಸ್ಸಿಂದ ಉಡಿ ಮಾಡಿದ್ದೀವಿ. ಇದೇ ರೀತಿ ಮುಂದೆ ಎಲ್ಲ ಜನತೆಗಳು ಕಾಂಗ್ರೆಸ್ಸಿಗೆ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಏಕೆಂತ ಹೇಳಿದ್ರೆ ಬಿಜೆಪಿ 25 ಟರ್ಮಿಂದ ಇಲ್ಲಿ ಗೆಲ್ಕೊಂಡು ಬಂದಿದ್ರು, ಯಾವ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಈಗ ನಮ್ಮ ಇಬ್ರು MLAಗಳು ಗೆದ್ದು ಬಿಟ್ಟು 10 ತಿಂಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹೆಂಗಿದೆ ಸರ್ ಓವರ್ ಆಲ್ ಎಲೆಕ್ಷನ್ ಟ್ರೆಂಡ್ ಅಂತ? ಬಿಜೆಪಿ ಬರೋದು ಸರ್, ಮೋದಿ ಅಂತ ಹೇಳ್ಕೊಂಡು. ಈಗ ಈ ವಿಧಾನಸಭಾ ಚುನಾವಣೆಯಲ್ಲಿ ಮೊನ್ನೆ ಇಲ್ಲಿ ಇಬ್ರು ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಶಾಸಕರಾಗಿ ಆಯ್ಕೆ ಆದ್ರು. ಬಟ್ ಸೆಂಟ್ರಲ್ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಅದೇ ಟ್ರೆಂಡ್ ಇರುತ್ತಾ ಅಥವಾ ಬದಲಾಗ್ತದೆ? ಸೆಂಟ್ರಲ್ಲಿ ಬಿಜೆಪಿ ಕಡೆ ಒಲವು ಜಾಸ್ತಿ ಸರ್. ಮೋದಿ ಹೋಗ್ಬೋದು ಅಂತ ನಮ್ಮದೊಂದು ಅನಿಸಿಕೆ. ಈ ಸತಿ ಎಲೆಕ್ಷನ್ ಟ್ರೆಂಡ್ ಕಾಂಗ್ರೆಸ್ ಪರವಾಗಿದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮೇನ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿ, ಮತ್ತೆ ಅಕ್ಕಿ ಬೆಳೆ ಸಾಮಾನುಗಳ ಬೆಲೆ ಏರಿಕೆ ಆಗಿರಲಿ, ಇದರ ಮೇಲೆ ಕಾಂಗ್ರೆಸ್ ಫೇವರ್ ಆಗಿ ಅಲೆ ಇದೆ. ಸಿದ್ದರಾಮಯ್ಯ ಸರ್ಕಾರ ಏನಿಗೆ 2,000 ರೂಪಾಯಿ ಕೊಡ್ತಾ ಇದೆ ಮನೆಗೆ ಪ್ರತಿ ಗೃಹಿಣಿಯರಿಗೆ. ಅದರಿಂದ ಈ ಬೆಲೆ ಏರಿಕೆ ಮೇಲಿರುವ ಬರೆಗಳೆಲ್ಲ ಏನಿದೆ ಅದನ್ನು ತಣಿಸೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಸಾಮಾನ್ಯ ಪ್ರಜೆ ಈಗ ಯಾರಿದ್ದಾರೆ, ಲಕ್ಷ್ಮಣ್ ನಿಂತಿದ್ದಾರೆ, ಅವರು ಜನಸಾಮಾನ್ಯರ ಕೈಗೆ ಸಿಗುವಂಥವ್ರು. ಸೊ ಅವರಿಗೆ ಮತ ಕೊಟ್ಟರೆ ಜನರ ಕಷ್ಟ ದುಃಖಗಳಿಗೆ ಅವರು ಪರಿಹರಿಸೋ ಕೆಲಸ ಮಾಡ್ತಾರೆ. ಈಗ ನೋಡಿ, ಒಂದು ಸಮುದಾಯಕ್ಕೆ ಅಂತ ಹೇಳುವಾಗ ಅವ್ರದ್ದೇ ನಾಯಕರು ಒಂದು ಬೆಳಿಬೇಕು ಅಂತ ಹೇಳುವಂಥದ್ದು ಇರುತ್ತೆ. ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಒಂದು ಬದಲಾವಣೆ ಬೇಕು ಅಂತ ಹೇಳ್ಬಿಟ್ಟು ಒಕ್ಕಲಿಗರು ಮತ್ತು ಅರಭಾಷೆಗೌಡರು ಬಿಜೆಪಿಯನ್ನು ದೂರ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ವಿ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕೂಡ ಏನು ಮಾಡ್ತು, ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನ ಕಾಂಗ್ರೆಸ್ ಸರ್ಕಾರದವರು ಸಂಪೂರ್ಣವಾಗಿ ಖುಷಿ ಇದೆ. ಖಂಡಿತ ನಮಗೆ ಒಂದು ವಿಶ್ವಾಸ ಬರುವಾಗೆ ಮಾಡಿದ್ದಾರೆ. ಹಾಗಾಗಿ ಈಗ ಈ ಬಾರಿ ಏನಾಗಿದೆ, ನಮ್ಮ ಜನಾಂಗದವರು ಮತ್ತು ಇತರರು ಕೂಡ ಈ ಒಂದು ಗ್ಯಾರಂಟಿ ನಂಬಿಕೆಯಲ್ಲಿ ಕಾಂಗ್ರೆಸ್ ಪರವಾದಂಥ ಒಂದು ಮತ ಚಲಾಯಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಎಂತ ಅಭ್ಯರ್ಥಿಯನ್ನಿರಿ? ಬಿಜೆಪಿ ಮೋದಿಜಿ ನಿಖರವಾಗಿದ್ದೀರಾ? ಹೌದು, 100%. ಯಾಕಂದ್ರೆ ಯಾರು ಸರಿ ಕಾಂಗ್ರೆಸ್ ಅವ್ರು ಬಂದವರು ಏನೂ ಮಾಡಿಸಿಲ್ಲ ಸರ್. ಕಷ್ಟದಲ್ಲಿ ಮನೆ ಸಹ ಎಲ್ಲರೂ ಮನೆಗೆ ಅರ್ಜಿ ಆಗ್ತಾ ಇದ್ದಾರೆ, ತೆಗೆದು ವೇಸ್ಟ್ ಪೇಪರ್ದಾಗ ಎಸಿದ್ದಾರೆ ಅಷ್ಟೇ. ಯಾರಿಗೂ ಸಹ ಮನೆ ಅಂತೂ ಮಾಡಿಕೊಟ್ಟಿಲ್ಲ. ಕಷ್ಟ ಮನೆ ಇಲ್ದವ್ರಿಗೆ ಮನೆ ಇಲ್ಲ, ಏನಿಲ್ಲ. ನಮಗೆ ಏನಕ್ಕೆ ದೇಶ ಬೇಕಂದ್ರೆ ನಮ್ಗೆ ಬೇಕೇ ಬೇಕು, ಮೋದಿಜಿ ಬೇಕೇ ಬೇಕು. ಏನಿದ್ರು ಬಿಜೆಪಿಗೆ ಏನು ಹಾಕೋದು. ಏನು ಅನುಕೂಲ ಆಗಿದೆ ಮೇಡಮ್ ಮೋದಿ ಅವರು? ಮೋದಿಜಿ ಅವರಿಂದ ನಮಗೆ ಏನು ಅನುಕೂಲ ಅಂದರೆ ನಮ್ಮ ದೇಶ ಉಳಿದುಂಟು ಸರ್, ಸಾಕು ನಮಗೆ ಅಷ್ಟೇ. ನಮಗೆ ಇಲ್ಲೇನಾಯ್ತಿದೆ ಬೇಡ, ಇಲ್ಲಿದವರು ಏನು ಮಾಡ್ತಿಲ್ಲ. ಹೌದು, ಒಪ್ಕೋತೀವಿ ನಾವು. ಬಿಜೆಪಿ ಮೋದಿಜಿ ಅವ್ರು ಬೇಕಾದ್ರೆ ಎಲ್ಲ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಕೆಳಗೆ ಮಾಡ್ತಿರೋ ವರ್ಕರ್ಸ್ ಇದಾರಲ್ಲ, ಅವ್ರು ಮಾಡ್ತಿರೋದು ಸರಿ ಇಲ್ಲ. ನಿಮಗೆ ಬೇಸರ ಇದೆ ಇಲ್ಲಿರೋ ಬಿಜೆಪಿ ಅವ್ರು ಸರಿ ಇಲ್ಲ, ಬಟ್ ಅಲ್ಲಿ ಮೋದಿಜಿ ಪಕ್ಕ ಇದ್ದಾರೆ ಸರ್, ಅಷ್ಟೇ. ಸೊ ಈಗ ಕೇಂದ್ರದ ವಿಚಾರ ಬರೋದಾದ್ರೆ, ಸೊ ನಾನು ಕೇಳೋ ಪ್ರಶ್ನೆ, ನಮ್ಮ ಪ್ರಧಾನಮಂತ್ರಿಗಳಿಗೆ SBI ಬ್ಯಾಂಕ್ ಎಲ್ಲಿದೆ ಅಂತ ಗೊತ್ತು, ಆದರೆ ಅವ್ರಿಗೆ
ಅವ್ರು ಹೇಳಿರೋಂಥ ಸ್ವಿಸ್ ಬ್ಯಾಂಕ್ ಎಲ್ಲಿದೆ ಅನ್ನೋದು ಜನಗಳಿಗೆ ಅವರೇ ತೋರಿಸ್ಬೇಕಾಗಿದೆ. ಸೊ ಪ್ರತಿಯೊಬ್ಬರ ಮೇಲೆ ಎಷ್ಟು ಸಾಲ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಪ್ರತಿಯೊಬ್ಬರ ತಲೆ ಮೇಲೆ 90,000 ಮಟ್ಟಿಗೆ ಸಾಲ ಇದೆ. ಸೊ ನಾನು ಹೇಳೋ ಪ್ರಕಾರ ಮೋದಿಯವರು ಆರ್ಥಿಕ ಸಮಾನತೆ ಒದಗಿಸ್ತೀವಿ 15 ಲಕ್ಷ ಅಂತ ಹೇಳಿದರು ಪ್ರತಿ ವ್ಯಕ್ತಿ ತಲೆಗಳ ಮೇಲೆ. ಸೊ ನಮಗೆ ಆರ್ಥಿಕ ಸಮಾನತೆ ಎಲ್ಲಿದೆ ಇವತ್ತು? ಸೊ ಈಗ ಪ್ರತಿ ವ್ಯಕ್ತಿಗಳ ಮೇಲೆ 90,000 ಸಾಲ ಇದೆಯಲ್ಲ, ಸೊ 15 ಲಕ್ಷದಲ್ಲಿ 1 ಲಕ್ಷ ಅವರೇ ತೀರಿಸಿ ಬಾಕಿ 14 ಲಕ್ಷ ನಮಗೆ ಹಾಕಿದ್ರು ಕೂಡ ಸೊ ಅವರ ಸಾಧನೆ ಏನಾಯಿತು ಅನ್ನೋದು ನನ್ನ ಪ್ರಶ್ನೆ. BJP ಇದು ಆಡಳಿತ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತಿದೆ, ಅದಕ್ಕೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು BJPಗೆ ಹಾಕಬೇಕು ಅಂತ ಹೇಳಿ. ಏನು ಆಡಳಿತ ನಿಮ್ಗೆ ಅನುಕೂಲ ಅನಿಸುತ್ತೆ ಸರ್? ಮೋದಿ ಅವರು ನಮ್ಮ ದೇಶದ ಬಗ್ಗೆ ಒಂದು ಕಾಳಜಿ ವಹಿಸಿ ಅವರು ತುಂಬಾ ಕಾಳಜಿ ವಹಿಸಿದ್ದಾರೆ. ಹಾಗಾಗಿ ಅವರು ಚಂದ ಒಂದು ಅಭಿವೃದ್ಧಿ ತಂದಿದ್ದಾರೆ. 3ನೇ ಸ್ಥಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಸಾಧಾರಣ ಆಶ್ವಾಸನೆ ಕೊಡೋದು ಸಹಜ, ಆಮೇಲೆ ಮರೆಯೋದು ಸಹಜ. ಆದರೆ ಮೊದಲ ಬಾರಿಗೆ ಅವರೇನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಹಿ ಹಾಕಿದ್ರು ಕಾರ್ಡ್ಗೆ ಸಹಿ ಹಾಕಿದಾಗೇ 6 ತಿಂಗಳಲ್ಲಿ ಅವನ್ನ ಜನರಿಗೆ ತಲುಪಿಸಿದ್ದಾರೆ ಅಂತಂದರೆ ಅಂದರೆ ಜನರು ನೇರವಾಗಿ ಫಲಾನುಭವಿಗಳಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ಇದೆ. ಮಹಾರಾಜರು ತುಂಬ ಗೌರವಿತ ಕುಟುಂಬದವರು. ಅವ್ರನ್ನ ಎಲ್ಲೋ BJPಯವರು ಜನರ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೂ ರಾಜಪ್ರಭುತ್ವ ವ್ಯವಸ್ಥೆಗೂ ವ್ಯತ್ಯಾಸ ಇದೆ. ಹಾಗಾಗಿ ಮಹಾರಾಜರನ್ನ ಜನರ ಮೇಲೆ ಹೇರುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅದೊಂದು ರೀತಿ ಸರಿ ಕಟ್ತಾ ಹೋಗ್ತಾರೆ. ಯಾರಿಗೆ ಮತ ಹಾಕಿದ್ರೆ ಅನುಕೂಲ ಅಂತ ಅನ್ಸುತ್ತೆ? BJP. ಯಾಕೆ? ಅನುಕೂಲ ಹಳಬರಿಗೆ ಒಳ್ಳೆಯದು ಅಷ್ಟೇ ಹೇಳೋದು. BJP ಅವರು ಮಾತ್ರ ಹಿಂದೂಗಳಲ್ಲ, ಕಾಂಗ್ರೆಸ್ ಅಲ್ಲೂ ಹಿಂದೂಗಳಿದ್ದಾರೆ. ಇದರಿಂದ ಈ ಬಾರಿ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಈ ಬಾರಿ ಬದಲಾವಣೆ ಆಗ್ತದೆ. ಕೊಡಗಿನಲ್ಲಿ ಅತಿ ಹೆಚ್ಚು ಏನು ಕಳೆದ ಬಾರಿ 80,000 ಲೀಡ್ ತಗೊಂಡಿದ್ರು, ಅದ್ರ ಹತ್ರ ನಮ್ಮ ಕೊಡಗಿನಿಂದ ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟುಬಿಟ್ಟು ಲಕ್ಷ್ಮಣ್ಣವ್ರನ್ನ ಕೆಲಸ ವ್ಯವಸ್ಥೆ ಮಾಡ್ತೀವಿ. ಯಾರು ಹೊಟ್ಟೆ ತುಂಬಿದೆ ಅವನಿಗೆ ಮಾತ್ರ ಧರ್ಮ, ಯಾರು ಹಸಿವಲ್ಲಿ ಇರ್ತಾನೆ ಅವನಿಗೆ ಧರ್ಮ ಇಲ್ಲ. ಆಗ ನಮ್ಮ BJP ಅಭ್ಯರ್ಥಿ ಏನು ಹೇಳ್ತಿದ್ದಾರೆ ಗೊತ್ತಾ? ಮೋದಿನ ಪ್ರಧಾನಿ ಮಾಡಲಿಕ್ಕೆ ನಮಗೆ ಮತ ಕೊಡಿ ಅಂತೇಳಿ. ಆದರೆ ಲಕ್ಷ್ಮಗೌಡರು ಒಬ್ಬ ಸಾಮಾನ್ಯ ರೈತನ ಮಗ, ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನನಗೆ ಮತ ಕೊಡ್ರಿ, ನಿಮ್ಮ ಮನೆ ಜೀತದಾಳಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಹಾಗೆ ಮೈಸೂರಿನಿಂದ ಮಡಿಕೇರಿ ಕಡೆ ಹೋಗುವಂತಹ ಮಾರ್ಗ. ಫಸ್ಟ್ ಟೈಮ್ ವೋಟರ್ಸ್ ನಮಗೊಂದಷ್ಟು ಮಂದಿ ಕಾಣ್ತಾರೆ, ಒಂದಷ್ಟು ಮಂದಿ 2ನೇ ಬಾರಿ ವೋಟ್ ಹಾಕ್ತಾ ಇರುವಂತವ್ರು. ಹೇಗಿದೆ ಟ್ರೆಂಡು? ಯಾರಿಗೆ ಮತ ಹಾಕ್ಬೇಕು ಅನ್ನೋಂಥದ್ದಿದ್ದೀರಾ? ಸರ್, ನಾವು ಯದುವೀರ್ ಒಡೆಯರ್ಗೆ ಹಾಕ್ಬೇಕು ಅಂತ. ಯಾವ ಕಾರಣಕ್ಕಾಗಿ ಅಂತ ಸರ್? ಅವರು ಮೈಸೂರು ರಾಜ ಆಗಿರೋದ್ರಿಂದ. ಹೌದು, ಅವರೊಬ್ರು ಮೈಸೂರು ರಾಜ ಆದಂಥವ್ರು. ಹಿಂದೆ ಅವರು ಮೈಸೂರಿಗೆ ಬಹಳಷ್ಟು ಮಾಡಿದ್ದಾರೆ. ಬಟ್ ಈಗ ಪ್ರಜಾಪ್ರಭುತ್ವ ಇರುವಂಥದ್ದು, ಈ ಸಂದರ್ಭದಲ್ಲೂ ರಾಜರಿಗೆ ಯಾಕೆ ವೋಟ್ ಹಾಕ್ಬೇಕು? ಸರ್, ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋದ ಅಂತ ಸರ್. ರಾಜರು ಯಾವ ಥರ ಆಡಳಿತ ಮಾಡ್ತಾರೆ ಅಂತ ಆ ಕಾಲದಲ್ಲೆಲ್ಲ ನಾವು ಕೇಳಿದ್ದು, ಯಾವ ಥರ ಆಡಳಿತ ಮಾಡ್ತಾರೆ ಅಂತ. ಅದೇ ಈಗ ಒಂದು ಚಾನ್ಸ್ ಕೊಟ್ಟರೆ ನಾವು ನೋಡ್ಬೋದಲ್ಲ ಸರ್, ಯೂತ್ಸು. ಇದು ಫಸ್ಟ್ ಟೈಮ್ ವೋಟಿಂಗ್ ನಮ್ದು ಈ ಸತಿ ಫಸ್ಟ್ ವೋಟಿಂಗ್ ಸರ್, ಅದಕ್ಕೆ ರಾಜರಿಗೆ ಫಸ್ಟ್ ವೋಟ್. ಫಸ್ಟ್ ವೋಟ್ ರಾಜರಿಗೆ ಫಸ್ಟ್ ವೋಟ್, ನಮ್ಮ ಮೈಸೂರು ರಾಜರಿಗೆ ಫಸ್ಟ್ ವೋಟು. ನಾವು ಪಕ್ಕ ಪ್ರತಾಪ್ ಸಿಂಹ ಅವರ ಅಭಿಮಾನಿ. ಅವರು ನಿಂತ್ಕೊಂಡು ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೇನೆ. ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಟ್ಟು ನೋಡೋದ ಅಂತ. ಈಗ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ಸರ್, ಏನೋ ಅನುಕೂಲ ಆಗಿದೆಯಾ ಸರ್? ಅದರಿಂದ ಆಗಿದೆ ಸರ್, ಅನುಕೂಲ ಆಗಿದೆ ಸರ್. ಯಾವ ಥರ ಅನುಕೂಲ ಆಗಿದೆ? ಯಾಕಂದರೆ ಹೆಣ್ಮಕ್ಳಿಗೆಲ್ಲ ಮೈಸೂರು ಓಡಾಡೋದಕ್ಕೆಲ್ಲ ಬಡವರಿಗೆಲ್ಲ ಖರ್ಚು ಜಾಸ್ತಿ ಇರುತ್ತೆ ಸರ್, ಅವ್ರ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಬಸ್ ಫ್ರೀ ಮಾಡಿರೋದಕ್ಕೋಸ್ಕರ ತಿರುಗಾಡ್ತಾರೆ ಸರ್. ಮೋದಿ ಅಥವಾ ರಾಹುಲ್ ಗಾಂಧಿ ಅಂತ ಬಂದಂಥ ಸಂದರ್ಭದಲ್ಲಿ ಹೇಗೆ ಇಬ್ರು ನಾಯಕತ್ವವನ್ನು ನೋಡ್ತೀರಾ ಈ ಫಸ್ಟ್ ಟೈಮ್ ವೋಟರ್ಸ್? ರಾಹುಲ್ ಗಾಂಧಿ ಅವರಿಗೆ ಮತ್ತು ಇವರಿಗೆ ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಸ್ವಲ್ಪ ಬೆಟರ್ ಅನಿಸುತ್ತೆ. ಯಾವ ಕಾರಣಕ್ಕೆ? ಬಡವರಿಗೆಲ್ಲ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ಸರ್, ಅದಕ್ಕೋಸ್ಕರ. ಲಕ್ಷ್ಮಣ್ ಅವರು ಯಾರು ಅಂತಾನೆ ಅವ್ರ ಮುಖಾನೇ ನೋಡಿಲ್ಲ ಒಂದಿನೂ. ಎದುರು ಟಿಕೆಟ್ ಕೊಟ್ಟಾಗಿಂದ ಹುಣಸೂರ್ಗಾಯ್ ಬರ್ತಾನೆ ಇರ್ತಾರೆ. ಆ ಲಕ್ಷ್ಮಣ್ ಅವರು ಒಂದ್ಸಲನೂ ಬಂದಿರೋದೇ ನಾವು ನೋಡಿಲ್ಲ ಸರ್. ಯದುವೀರವ್ರು ಗೆಲ್ಬೇಕು, ಮೋದಿ ಮತ್ತೆ PM ಆಗಬೇಕು. ಇದಾಗಿತ್ತು ಇವತ್ತಿನ ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigard.